ಹಲೋ ಹಾಯ್ ನಮಸ್ಕಾರ ಲೇಡೀಸ್ ಜಂಕ್ಷನ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಟೀ ತೋರ್ಸೋಕೆ ಬಂದೀನಿ. ಇದು ಚಾವೋಸ್ ಮಸಾಲಾ ಚಾಯ್. ಈ ಟೀಯಲ್ಲಿ ಆಸಾಮ್ ಟೀ ಜೊತೆಗೆ ಶುಂಠಿ, ಏಲಕ್ಕಿ, ದಾಲ್ಚಿನ್ನಿ, ಲವಂಗ, ಮೆಣಸು ಹಾಗೆ ನೈಸರ್ಗಿಕ ಮಸಾಲೆಗಳಿವೆ. ಸೊ ನಡೀರಿ ಇದು ಹೇಗೆ ರೆಡಿ ಆಗ್ತೈತಿ ಅಂತ ಹೇಳಿ ಒನ್ ಬೈ ಒನ್ ಸ್ಟೆಪ್ ಬೈ ತೋರಿಸ್ಕೊಂತ ಹೋಗ್ತೀನಿ ನಾನು ನಿಮಗೆ. ಇವೆಲ್ಲ ನೈಸರ್ಗಿಕ ಮಸಾಲೆಗಳಿರೋದ್ರಿಂದ ಒಳ್ಳೆ ಸುಗಂಧ ಕೂಡ ಬರ್ತೈತಿ ಮತ್ತು ಟೇಸ್ಟ್ ಕೂಡ ತುಂಬ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತಿ. ಸೊ ನಡೀರಿ ಚಾನ ಕುದಿಯಕ್ಕೆ ಇಡ್ತೀನಿ. ಫಸ್ಟಿಗೆ ನಾವು ಏನು ಮಾಡಬೇಕು ಅಂತಂದ್ರೆ ಒಂದು ಪಾತ್ರೆ ತೊಗೋಬೇಕು. ಅದಕ್ಕೆ ಸ್ವಲ್ಪ ಮೊದಲು ಕುದಿಯಾಕೆ ನೀರು ಇಟ್ಬಿಡಬೇಕು. ಆಮೇಲೆ 1 ಟೀ ಸ್ಪೂನ್ ಅಷ್ಟು ಮಸಾಲೆ ಚಾಯ್ ಹಾಕಬೇಕು. ನಂತರ ಹಾಲು ಮತ್ತು ಸಕ್ಕರೆ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಸೇರಿಸ್ಬೋದು. ಮತ್ತು ಕುದಿ ಬಂದ ಮೇಲೆ ಸೋಸಿ ಕುಡಿದರೆ ಸಾಕು. 4 ಕುದಿ ಬರೋ ತನಕ ಸ್ವಲ್ಪ ಬಿಡಬೇಕು. ಇದರದ್ದು ಫ್ಲೇವರ್ ಏನಿದೆ ಇಲ್ಲ ತುಂಬ ಚೆನ್ನಾಗಿ ಬರ್ತೈತಿ. ಮಳೆಗಾಲದಾಗಲಾಗಲಿ ಬೆಳಿಗ್ಗೆ ಎದ್ದ ತಕ್ಷಣ ಆಗಲಿ ಅಥವಾ ಸಂಜೆಗೆ ತಿಂಡಿ ತಿಂತಿರ್ತಿರಲ್ಲ ಅವಾಗ ಕೂಡ ನೀವು ಇದನ್ನು ಮಾಡ್ಕೊಂಡು ಕುಡಿದ್ರೆ ಇದರ ಫ್ರೆಶ್ನೆಸ್ಸೇ ಬೇರೆ ಆಗಿಬಿಡ್ತೈತಿ. ಆಮೇಲೆ ಈ ಪ್ಯಾಕ್ನಲ್ಲಿ ಸುಮಾರು 125 ಕಪ್ನಷ್ಟು ಚಹಾ ಆಗ್ತೈತಿ ಅಂಥೇಳಿ ಹೇಳ್ಕೊಡಾಕತ್ತೈತಿ. ಸೊ ಆರಾಮ್ಸಿರಿ ಫ್ಯಾಮಿಲಿ ಪ್ಯಾಕಿಗೆ ತುಂಬ ಪರ್ಫೆಕ್ಟ್ ಅಂತ ಹೇಳ್ತೀನಿ. ಮತ್ತು ಇದ್ರ ಟೇಸ್ಟ್ ಕೂಡ ತುಂಬ ಲೈಕ್ ಆಯಿತು. ಬಟ್ ಇನ್ನೂ ಒಂದು ಸಜೆಷನ್ ಏನು ಹೇಳ್ತೀನಿ ಅಂತಂದರೆ, ನೀರು ಹಾಕಿ ಕುದಿಸಿ ಮಾಡಿ ಕುಡಿತಿರಲ್ಲ ಒಬ್ರೊಬ್ರಿಗೆ ಚಹಾ ಆ ಥರ ಲೈಕ್ ಆಗ್ತೈತಲ್ಲ, ಅವ್ರು ಹೀಗೆ ಮಾಡಿ ಕುಡೀರಿ. ಬಟ್ ಯಾರಿಗೆ ಫುಲ್ ಆಲ್ಮೋಸ್ಟ್ ಹಾಲನ್ನೇ ಹಾಕಿ ಮಾಡಿರೋಂಥ ಚಹಾ ಬೇಕಾಗ್ತೈತಲ್ಲ ಅವರು ಹಂಗೆ ಮಾಡ್ಕೊಂಡು ಕುಡ್ರಿ. ಸ್ವಲ್ಪ ನೀರು ಹಾಕ್ರಿ, ಆಮೇಲೆ ಹಾಲು ಜಾಸ್ತಿ ಹಾಕ್ಕೊಂಡು ಕುಡೀರಿ. ನಮಗೆ ಹಾಲು ಜಾಸ್ತಿ ಹಾಕ್ಕೊಂಡು ಕುಡಿದಿದ್ದೆ ಟೇಸ್ಟ್ ಲೈಕ್ ಆಗ್ತೈತಿ. ಸೊ ನಾವು ಮತ್ತೊಮ್ಮೆ ಹಂಗೆ ಟ್ರೈ ಮಾಡಿದೆ, ಅದು ಮಸ್ತ್ ಆಯಿತು. ಸೊ ಇದೇ ಥರ ಉಪಯುಕ್ತ ವಿಡಿಯೋಸ್ಗಳಿಗಾಗಿ ನೋಡ್ತಾ ಇರಿ ಲೇಡೀಸ್ ಜಂಕ್ಷನ್ ಚಾನಲ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್.